very critical, very important questions what are in everybody's discussion during this time, and it is necessary that one clears this stand on that. First of all, I must congratulate that you have calculated it's 544, not 543. I never guessed that anybody would so quickly calculate it. ये 543 सीट है तो 544 टोटल में कैसे आ गए? एक कॉन्स्टिट्यूएंसी में 2 बार इलेक्शन है, विच इज इन मणिपुर, तो वो 2 बार काउंट हो रहा है, इसलिए 544. So this is the first part. Let me come to Mr. Prabhu. You asked the questions on totalizing. I entirely agree with you that बूथ वाइज रिजल्ट मालूम होने से किस बूथ पर किसने किसको कितना वोट दिया ये जानने से इट्स नॉट ए बेस्ट पॉसिबल सिचुएशन इन द कंट्री. We fully agree with this, and therefore we brought totalizer. The totalizer was an instrument. ಲೋಕ ಸಮರಕ್ಕೆ ಅಖಾಡ ಸಜ್ಜು, ದಿನಾಂಕ ಘೋಷಣೆ ಮಾಡಿದ ಚುನಾವಣಾ ಆಯೋಗ. ನವದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ 7 ಹಂತಗಳಲ್ಲಿ ನಡೆಯಲಿರುವ ಮತದಾನ. ಏಪ್ರಿಲ್ 19ರಂದು ಮೊದಲ ಹಂತದಲ್ಲಿ 102 ಕ್ಷೇತ್ರಗಳಲ್ಲಿ ಮತದಾನ, ಏಪ್ರಿಲ್ 26ರಂದು 89, ಮೇ 7ರಂದು 94, ಮೇ 13ರಂದು 96, ಮೇ 20ರಂದು 49, ಮೇ 25ರಂದು 57, ಜೂನ್ 1ರಂದು 57 ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದೆ. ಕರ್ನಾಟಕ ರಾಜ್ಯದಲ್ಲಿ 2 ಹಂತದಲ್ಲಿ ಮತದಾನ ನಡೆಯಲಿದೆ. ಏಪ್ರಿಲ್ 26 ಮತ್ತು ಮೇ 7ರಂದು ಮತದಾನ ನಡೆಯಲಿದೆ. ಏಪ್ರಿಲ್ 26ರಂದು ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಕೇಂದ್ರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ಮಂಡ್ಯ, ಮೈಸೂರು, ಕೊಡಗು, ದಕ್ಷಿಣ ಕನ್ನಡ, ಉಡುಪಿ, ಮಂಗಳೂರು, ಚಾಮರಾಜನಗರ, ಚಿತ್ರದುರ್ಗ, ಹಾಸನ, ತುಮಕೂರು ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ. ಜೂನ್ 4ರಂದು ಮತ ಎಣಿಕೆ ಕಾರ್ಯ ನಡೆಯಲಿದೆ. ಇಂದಿನಿಂದಲೇ ದೇಶದೆಲ್ಲೆಡೆ ಮಾದರಿ ನೀತಿ ಸಂಹಿತೆ ಜಾರಿ ಆಗಿದ್ದು, ಈಗಾಗಲೇ ಸಶಸ್ತ್ರ ಮೀಸಲು ಪಡೆಗಳು ಜಿಲ್ಲೆಗೆ ಬಂದಿಳಿದಿವೆ. ಚುನಾವಣೆಯನ್ನು ಶಾಂತಿಯುತವಾಗಿ ನಡೆಸಲು ಆಯೋಗ ಸಕಲ ರೀತಿಯಲ್ಲೂ ಸಿದ್ಧತೆ ಮಾಡಿಕೊಂಡು ದಿನಾಂಕ ಘೋಷಣೆ ಮಾಡಿದೆ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.